ನಮಸ್ಕಾರ ವೀಕ್ಷಕರೇ. ನಟ ದರ್ಶನ್ ಮತ್ತು ದರ್ಶನ್ ಅವರ ಸ್ನೇಹಿತೆ ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳಾಗಿ ಜೈಲು ಸೇರಿ ಇಲ್ಲಿಗೆ 2 ವರ್ಷ ಕಳೀತಾ ಬಂತು. ವರ್ಷದ ಹಿಂದೆ ದರ್ಶನ್ ಮೋಜು ಮಸ್ತಿಗಾಗಿ ಪರಪ್ಪನ ಅಗ್ರಹಾರನ ಪಬ್ಬು ಬಾರು ಮಾಡ್ಕೊಂಡಿದ್ರು. ಈಗ ಸ್ನೇಹಿತೆ ಪವಿತ್ರ ಗೌಡ ಸರದಿ ಇವಳು ಜೈಲನ್ನೇ ಲಾಡ್ಜ್ ಮಾಡ್ಕೊಂಡಿದ್ದಾಳಂತೆ. ಜೈಲಲ್ಲಿ ಪವಿತ್ರ ಗೌಡ ಜೈಲೂಟ ಮಾಡ್ತಿಲ್ಲ, ಹೋಳಿಗೆ ಊಟ, ಧಮ್ ಬಿರಿಯಾನಿ ತಿಂತಿದ್ದಾಳಂತೆ. ಪವಿತ್ರ ಹೊರಟ್ರೆ ಹಿಂದೆ ಒಬ್ರು, ಮುಂದೆ ಒಬ್ರು, ಬಾಟಲ್ ಹಿಡ್ಕೊಳ್ಳೋಕೊಬ್ರು, ಡೈರಿ ಹಿಡ್ಕೊಳ್ಳೋಕೊಬ್ರು ಇದ್ದಾರಂತೆ. ಪೊಲೀಸರನ್ನೇ ಕೈಗೊಂಬೆ ಮಾಡ್ಕೊಂಡಿದ್ದಾಳಂತೆ. ಜೈಲಲ್ಲೇ ಸುಬ್ಬ ಹೇಗಿದ್ದಾನೆ ಅಂತ ಕೇಳ್ತಾರಂತೆ. ಹಾಗಾದ್ರೆ ಬನ್ನಿ, ಜೈಲಲ್ಲಿ ಮುದ್ದೆ ಮುರಿಯೋದನ್ನ ಬಿಟ್ಟು ಸುಬ್ಬಿ ಏನ್ ಮಾಡ್ತಾ ಇದ್ದಾಳೆ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇತ್ತೀಚೆಗೆ ಜೈಲಿನಿಂದ ಹೊರಬಂದಂತಹ ಸಂಧ್ಯಾ ನಾಗರಾಜ್ ಅಂದ್ರೆ ಸಾಮಾಜಿಕ ಹೋರಾಟಗಾರ್ತಿ ಎಂದೇ ಫೇಮಸ್ ಆಗಿರುವಂತಹ ಸಂಧ್ಯಾ ನಾಗರಾಜ್ ಜೈಲಿನಲ್ಲಿ ಯಾವ ವ್ಯವಸ್ಥೆ ಇದೆ, ಜೈಲಿನಲ್ಲಿದ್ದಂತಹ ಕೈದಿಗಳು ಯಾವ ರೀತಿಯಾಗಿ ದರ್ಪ ಮೆರಿತಾ ಇದ್ದಾರೆ, ರಂಪಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಿಗ್ತಾ ಇರುವಂತಹ ಸೌಲಭ್ಯಗಳ ಬಗ್ಗೆ ಖಾಸಗಿ ಮಾಧ್ಯಮಗಳಲ್ಲಿ ಕೂತ್ಕೊಂಡು ಸಂಧ್ಯಾ ನಾಗರಾಜ್ ಎಳೆಯಾಗಿ ಇಂಚಿಂಚಾಗಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಕಳೆದ 2 ವರ್ಷದಿಂದ ರೇಣುಕಾಸ್ವಾಮಿ ಕೊಲೆ ಆರೋಪಿಯಾಗಿರುವಂತಹ A1 ಆರೋಪಿ, ಅದರಲ್ಲೂ ಕಳೆದ 2 ವರ್ಷದಿಂದ ರೇಣುಕಾಸ್ವಾಮಿ ಕೊಲೆ ಆರೋಪಿಯಾಗಿರುವಂತಹ A1 ಆರೋಪಿಯಾಗಿರುವ ಪವಿತ್ರ ಗೌಡ, ನಟ ದರ್ಶನ್ ಅವರ ಸ್ನೇಹಿತೆಯಾಗಿರುವ ಪವಿತ್ರ ಗೌಡಗೆ ಜೈಲಿನಲ್ಲಿ ಯಾವೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ, ಜೈಲ ಅಥವಾ ಪವಿತ್ರ ಗೌಡ ಅವರ ಪಾಲಿಗೆ ಇದೊಂದು ಲಾಡ್ಜ್, ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ. ಅವ್ರು ಕೇಳಿದ್ದೇ ಊಟ ಕೊಡ್ತಾರೆ, ಅವ್ರು ಹೇಳ್ದಂಗೆ ನಡ್ಕೊಳ್ತಾರೆ. ಅಲ್ಲಿ ಇರುವಂತ ಪೊಲೀಸ್ ಅಧಿಕಾರಿಗಳೆಲ್ಲ ಪವಿತ್ರ ಗೌಡ ಅವರ ಒಂದು ಕೈಗೊಂಬೆ ಆಗ್ಬಿಟ್ಟಿದ್ದಾರೆ. ಆಕೆ ಹಿಂದೆ ಮುಂದೆ, ಮತ್ತೆ ಆಕೆಯ ಬಾಟಲ್ ಹಿಡ್ಕೊಳಕ್ಕೊಬ್ರು, ಆಕೆ ಕಾಲು ಒತ್ತಕ್ಕೊಬ್ರು, ಆಕೆಗೆ ಡೈರಿ ಹಿಡ್ಕೊಳಕ್ಕೊಬ್ರು, ಆಕೆಗೆ ಛತ್ರಿ ಹಿಡಿಯಕ್ಕೊಬ್ರು, ಹೀಗೆ ಆಕೆಗೆ ಬಕೆಟ್ ಹಿಡಿಯೋ ಕೆಲಸವನ್ನ ಅಲ್ಲಿರುವಂತ ಅಧಿಕಾರಿಗಳೇ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇಷ್ಟೇ ಯಾಕೆ, ಅಲ್ಲಿರುವಂತ ಖೈದಿಗಳು ಸದ್ಯಕ್ಕೀಗ ಪವಿತ್ರ ಗೌಡಳ ಅಸಿಸ್ಟೆಂಟ್ ಆಗಿದ್ದಾರಂತೆ. ಆಕೆ ಕೇಳಿದ್ರೆ ಬಿಸಿ ನೀರನ್ನ ತಂದು ಕೊಡ್ತಾರಂತೆ. ಆಕೆಗೆ ಏನು ಬೇಕು ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳನ್ನ ಮಾಡಿಕೊಡ್ತಾರಂತೆ. ಸೊ ಈ ರೀತಿಯಾದಂತಹ ವ್ಯವಸ್ಥೆ ಇವತ್ತು ಜೈಲಿನಲ್ಲಿ ಇದೆ ಅಂತ ಹೇಳಿ ಸಂಧ್ಯಾ ನಾಗರಾಜ್ ಖಾಸಗಿ ಮಾಧ್ಯಮದಲ್ಲಿ ಕುತ್ಕೊಂಡು ಜೈಲಿನಲ್ಲಿರುವಂತಹ ಪವಿತ್ರ ಗೌಡಳ ಆಟ ಮತ್ತು ದರ್ಪದ ಕುರಿತಾಗಿ ಇಲ್ಲಿ ಸಂಧ್ಯಾ ನಾಗರಾಜ್ ಅವರು ಚರ್ಚೆಯನ್ನ ಮಾಡ್ತಿದ್ದಾರೆ. ಸೊ ಹಾಗಾದ್ರೆ ಸದ್ಯಕ್ಕೀಗ ಕಾಡ್ತಾ ಇರುವಂತಹ ಪ್ರಶ್ನೆ ನೋಡಿ, ಕಳೆದ 1 ವರ್ಷದ ಹಿಂದೆ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ಏನಿದ್ರಲ್ಲ, ಆ ಸಮಯದಲ್ಲಿ ಅವರು ಕೂಡ ಜೈಲನ್ನ ಲಾಡ್ಜ್ ಮಾಡ್ಕೊಂಡಿದ್ರು. ಅವರು ಕೂತಲ್ಲೇ ಅವ್ರಿಗೆ ಕಾಫಿ ಟೀ ಬರ್ತಾ ಇತ್ತು. ಮತ್ತೆ ಅಲ್ಲಿರುವಂತಹ ಅವರ ಹಳೆಯ ಸ್ನೇಹಿತರು ಏನು ಕೈದಿಗಳಾಗಿ ಸಜ್ಜಾಗಿದ್ದಾರಲ್ಲ, ಅವರೆಲ್ಲರೂ ಕುತ್ಕೊಂಡು ಅವರು ಮಾತಾಡ್ಕೊಂಡು ಕೂತಿರೋದು, ಮತ್ತೆ ಒಂದು ಡೈನಿಂಗ್ ಟೇಬಲ್ ಅಲ್ಲಿ ಕುತ್ಕೊಂಡಿರ್ತಾರೆ, ಚೇರ್ ಹಾಕೊಂಡು ಕುತ್ಕೊಂಡಿರೋದು, ಕೈಯಲ್ಲಿ ಮಗ್ಗು ಮತ್ತೆ ಇನ್ನೊಂದು ಕೈಯಲ್ಲಿ ಸಿಗರೆಟ್ ಹಿಡ್ಕೊಂಡು ಆರಾಮಾಗಿ ಹರಟೆ ಹೊಡ್ಕೊಂಡು ಕೂತ್ಕೊಂಡಿರುವಂತದ್ದು. ಅಂದ್ರೆ ಇದು ಜೈಲ ಅಥವಾ ಮಜಾ ಮಾಡುವ ಮನರಂಜನೆಗಾಗಿ ಇರುವಂತಹ ಜೈಲ ಅಂತ ಹೇಳಿ ಅನ್ನೋ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ರು. ಸೊ ಆ ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಮಾಧ್ಯಮಗಳಲ್ಲಿ ಆ ಸುದ್ದಿ ಪ್ರಚಾರಕ್ಕೀಡಾದ ನಂತರ ನಟ ದರ್ಶನ್ ಅವರನ್ನ ಇದಕ್ಕಿದ್ದ ಹಾಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ತದನಂತರ ಈಗ ಮತ್ತೆ ನಟ ದರ್ಶನ್ ಅವರು ಈಗ ಬೆಂಗಳೂರಿನ ಜೈಲಿನಲ್ಲಿರೋದು ನಿಮಗೆ ಗೊತ್ತಿದೆ. ಸೊ ಈಗ ನಟ ದರ್ಶನ್ ಅವರು ಇವಾಗ ಸಿಂಪಲ್ ಆಗಿದ್ದಾರಂತೆ. ಅವ್ರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ, ಇನ್ನಷ್ಟು ಕುಗ್ಗ್ ಹೋಗ್ಬಿಟ್ಟಿದ್ದಾರೆ, ಮಾನಸಿಕವಾಗಿ ಅವ್ರು ಇನ್ನೂ ಕುಗ್ಗಿದ್ದಾರೆ. ಯಾವಾಗ ನಾನು ಹೊರಗಡೆ ಬರ್ತೀನಿ ಅನ್ನೋ ಒಂದು ಯೋಚನೆಯಲ್ಲೇ ಇದ್ದಾರೆ ಅಂತ ಹೇಳಿ ಸಂಧ್ಯಾ ನಾಗರಾಜ್ ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೊಂದು ವರಸೆನ ನೋಡಿದ್ರೆ, ಅಂದ್ರೆ ಸ್ನೇಹಿತೆಯಾದಂತಹ ಪವಿತ್ರ ಗೌಡ, ನಟ ದರ್ಶನ್ ಅವರ ಸ್ನೇಹಿತೆಯಾದಂತಹ ಪವಿತ್ರ ಗೌಡಗೆ ಜೈಲಿನಲ್ಲಿ ರಾಜ್ಯಾತಿಥ್ಯ ಸಿಗ್ತಾ ಇದೆಯಂತೆ. ಬಿಸ್ನೀರ್ ಕೇಳಿದ್ರೆ ಬಿಸ್ನೀರ್ ಕೊಡ್ತಾರಂತೆ, ಆಕೆ ಲಿಪ್ಸ್ಟಿಕ್ ಕೇಳಿದ್ರೆ ಲಿಪ್ಸ್ಟಿಕ್ ಕೊಡ್ತಾರಂತೆ. ಹೊರಗಡೆ ಏನ್ ಇನ್ಫಾರ್ಮೇಶನ್ ಬೇಕು ನೋಡಿ, ಆಕೆ ನ್ಯೂಸ್ ಪೇಪರ್ ಓದೋದು ಬೇಡ, ಹೊರಗಡೆ ಏನ್ ಇನ್ಫಾರ್ಮೇಶನ್ ಬೇಕು ಅದೆಲ್ಲವನ್ನು ಕೂಡ ಪೊಲೀಸ್ ಅಧಿಕಾರಿಗಳೇ ತಂದು ಕೊಡ್ತಾರಂತೆ. ಅಷ್ಟೇ ಯಾಕೆ, ಪೊಲೀಸ್ ಅಧಿಕಾರಿಗಳಿಗೆ ಏನು ಲಂಚ್ ಬಾಕ್ಸ್ ಅಥವಾ ಟಿಫನ್ ಬಾಕ್ಸ್ ಏನ್ ತಗೊಂಡ್ ಬರ್ತಾರಲ್ಲ, ಅಥವಾ ಅವ್ರಿಗೆ ಮನೆಯಿಂದ ಏನ್ ಕಳಿಸ್ಕೊಡ್ತಾರಲ್ಲ, ಅದೆಲ್ಲವೂ ಕೂಡ ಪವಿತ್ರ ಗೌಡ ಅವಳ ಒಂದು ಇದಕ್ಕೆ ಹೋಗುತ್ತಂತೆ. ಅಂದ್ರೆ ಅವಳು ತಿಂತಾಳಂತೆ. ಅಂದ್ರೆ ಜೈಲಿನಲ್ಲಿ ಸಿಗುವಂತಹ ಏನು ಟಿಫನ್ ಆಗ್ಲಿ, ಮಧ್ಯಾಹ್ನದ ಊಟ ಆಗ್ಲಿ, ಅದ್ಯಾವುದನ್ನು ಕೂಡ ಪವಿತ್ರ ಗೌಡ ತಿನ್ನೋದಿಲ್ವಂತೆ. ಆಕೆಯ ನಾಲಿಗೆ ರುಚಿಯಂತೆ ಆಕೆ ಏನ್ ಕೇಳ್ತಾಳೋ, ಆಕೆ ಏನ್ ಡಿಮ್ಯಾಂಡ್ ಮಾಡ್ತಾಳೋ ಅದನ್ನೇ ತಂದು 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 ಕೊಡ್ತಾರಂತೆ. ಅಷ್ಟೇ ಆಕೆ ಕಾಲೊತ್ತು ಅಂತಂದ್ರೆ ಕಾಲೊತ್ತಾರಂತೆ. ಆಕೆಗೆ ನೋಡಿ, ಕೈಗೊಬ್ರು ಕಾಲಿಗೊಬ್ರು ಆಳಿದಾರಂತೆ.
ಸೊ ಅಲ್ಲಿರುವಂಥ ಕೈದಿಗಳನ್ನೇ ಅಸಿಸ್ಟೆಂಟ್ ಮಾಡಿಕೊಂಡು ಸೇವೆ ಮಾಡ್ತಾ ಇದ್ದಾರಂತೆ. ಅಷ್ಟೇ ಯಾಕೆ, ಈಗ ಕೆಲವರಿಗೆ ನೋಡಿ ಅವ್ರಿಗೆ ಜಾಮೀನು ಕೊಟ್ಟು ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಕೆಲವರು ಶ್ರೀಮಂತರು ಇರೋದಿಲ್ಲ ನೋಡಿ ಅವ್ರ ಮನೆಯವರು, ಸೊ ವ್ಯವಸ್ಥೆ ಕಮ್ಮಿ ಇರುವಂಥವರು, ಅಂಥವರಿಗೆ ನಾನು ನಿನಗೆ ಬೇಲ್ ಕೊಡಿಸ್ತೀನಿ, ನಾನು ನಿನಗೆ ಶ್ಯೂರಿಟಿ ಕೊಡಿಸ್ತೀನಿ, ಸೊ ನೀನು ನನ್ನ ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿರ್ತಾಳೆ. ಸೊ ಹಾಗಾಗಿ ಅವ್ರೇನೋ ಕೆಲಸ ಮಾಡ್ತಾ ಇದ್ದಾರಂತೆ, ಅಸಿಸ್ಟೆಂಟ್ ಆಗ್ಬಿಟ್ಟಿದಾರಂತೆ ಪವಿತ್ರ ಗೌಡಗೆ. ಅಷ್ಟೇ ಯಾಕ್ರಿ, ಪವಿತ್ರ ಗೌಡ ಹೆಂಗೆ ಅಂತಂದ್ರೆ ಆಕೆ ಚೆನ್ನಾಗಿರೋ ಬಟ್ಟೆ ಹಾಕೊಳ್ತಾಳಂತೆ ನೋಡಿ. ಜೈಲಿನಲ್ಲಿ ಒಂದು ವ್ಯವಸ್ಥೆ ಇದೆ, ಏನಂತಂದ್ರೆ ಯಾರು ಅಪರಾಧಿಗಳಾಗಿ ಆರೋಪಿಗಳಾಗಿ ಒಳಗಡೆ ಹೋಗ್ತಾರಲ್ವಾ, ಸೊ ಅವರಿಗೆ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇರೋದಿಲ್ಲ. ಅಲ್ಲಿರುವಂಥ ವ್ಯವಸ್ಥೆಗೆ ಇವರು ಹೊಂದಿಕೊಳ್ಬೇಕು. ಯಾಕೆ ಅಂತಂದರೆ ಇವರು ತಪ್ಪು ಮಾಡಿ ಹೋಗಿರ್ತಾರೆ, ಮತ್ತು ತಪ್ಪಿನ ಸುಳಿಯಲ್ಲಿ ಇರೋ ಕಾರಣಕ್ಕಾಗಿ ಅವರಿಗೆ ಅಲ್ಲಿ ಒಂದು ಪಾಠ ಕಲಿಸ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅವ್ರಿಗೆ ಯಾವುದೇ ರೀತಿಯಾದಂಥ ಏನೂ ಕೊಡೋದಿಲ್ಲ. ಕಟ್ಟುನಿಟ್ಟಿನ ಒಂದು ಭದ್ರತೆಯೂ ಕೂಡ ಇರುತ್ತೆ, ಮತ್ತು ಅವ್ರಿಗೆ ಎಲ್ಲದರಿಂದನೂ ಕೂಡ ವಂಚಿತರನ್ನಾಗಿ ಮಾಡಿರ್ತಾರೆ. ಬಿಕಾಸ್ ಏನಂತಂದರೆ ಪಾಠ ಕಲೀಲಿ ಅಂತ ಹೇಳಿ. ಸೊ ಹೆಣ್ಮಕ್ಳ ವಿಚಾರಕ್ಕೆ ಅಂತ ಬಂದರೆ ಸೀರೆಗೆ ಪಿನ್ ಕೂಡ ಹಾಕೊಳ್ಳೋದಿಲ್ಲ ಅವರು, ಆ ರೀತಿಯಾದಂಥ ಅವ್ರಿಗೆ ನಡೆಸ್ಕೋಬೇಕು, ಹಾಗೆ ಇಟ್ಕೊಳ್ಬೇಕು. ಸೊ ಇಲ್ಲಿ ನೋಡಿ ಪವಿತ್ರ ಗೌಡಗೆ ಅವ್ರಿಗೆ ಲಿಪ್ಸ್ಟಿಕ್ ಸಿಗುತ್ತಂತೆ, ಬ್ರ್ಯಾಂಡೆಡ್ ಲಿಪ್ಸ್ಟಿಕ್ ಹಾಕೊಳ್ತಾರಂತೆ, ಮತ್ತೆ ಆಕೆಗೆ ಹೇರ್ಗೆ ಶಾಂಪೂ, ಕಂಡೀಷ್ನರ್, ಮತ್ತೆ ಆಕೆಗೆ ವೆಟ್ ಹೇರ್ನ ಡ್ರೈ ಮಾಡ್ಕೊಳ್ಳಿಕ್ಕೆ ಹೇರ್ ಡ್ರೈಯರ್, ಮತ್ತೆ ಆಕೆ ಏನು ಬೇಕು ಫೆಸಿಲಿಟಿ ಕೇಳಿ ನೀವು ಎಲ್ಲವನ್ನು ಕೂಡ ದೊರಕಿಸ್ಕೊಡ್ತಾ ಇದ್ದಾರಂತೆ ಪೊಲೀಸ್ ಅಧಿಕಾರಿಗಳು. ಇನ್ನೊಂದು, ಬೇರೆ ಯಾರಾದ್ರೂ ಕೈದಿಗಳಲ್ಲಿ ಯಾರೋ ಒಬ್ರು ವಾಯ್ಸ್ ರೈಸ್ ಮಾಡಿದ್ರೆ ಯಾರಿಗೂ ಕೂಡ ತುಟಿ ಪಿಟಿಕ್ ಅನ್ನೋದಿಲ್ಲಂತೆ ಪವಿತ್ರ ಗೌಡ. ಸೊ ಪವಿತ್ರ ಗೌಡಳ ಪರವಾಗಿ ಅಲ್ಲಿ ಪೊಲೀಸ್ ಅಧಿಕಾರಿಗಳೇ ಸಮಜಾಯಿಷಿ ಕೊಡ್ಲಿಕ್ಕೆ ಹೋಗ್ತಾರಂತೆ. ಸಂಧ್ಯಾ ನಾಗರಾಜ್ ಕೂಡ ಆ ಒಂದು ವ್ಯವಸ್ಥೆ ವಿರುದ್ಧವಾಗಿ ಮಾತನಾಡಿದಾಗ ಆಕೆಗೂ ಕೂಡ ಪೊಲೀಸ್ ಅಧಿಕಾರಿಗಳು ಮಾತಾಡಿದರಂತೆ ವಿನಃ ಪವಿತ್ರ ಗೌಡ ಯಾವುದನ್ನು ಕೂಡ ರಿಯಾಕ್ಟ್ ಮಾಡಿರಲಿಲ್ಲಂತೆ. ಅದಲ್ಲದೆ ಜೈಲಿನಲ್ಲಿ ಲೈಬ್ರರಿ ಇರುತ್ತೆ, ಅವರು ಓದಲಿ, ಮತ್ತೆ ನೋಡಿ ಹೆಂಗಂತಂದ್ರೆ ಸ್ವಲ್ಪ ತಿಳುವಳಿಕೆ ಬರಲಿ ಅಂತ ಹೇಳಿ ಅಲ್ಲಿ ಪುಸ್ತಕಗಳನ್ನ ಇಟ್ಟಿರ್ತಾರೆ, ಲೈಬ್ರರಿ ಇಟ್ಟಿರ್ತಾರೆ, ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಬಾರ್ದು ಅನ್ನೋ ಕಾರಣಕ್ಕಾಗಿ. ಸೊ ಅದು ಹೆಂಗ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅವರ ಹರಟೆ ಹೊಡೆಯೋ ಕಾರ್ಯಕ್ರಮಕ್ಕಾಗಿ ಇರುವಂತಹ ಒಂದು ಜಾಗ ಅನ್ನೋಂಗ್ ಮಾಡ್ಕೊಂಡ್ಬಿಟ್ಟಿದಾರಂತೆ. ಸೊ ಆ ರೀತಿ ಲೈಬ್ರರಿನ ಯೂಸ್ ಮಾಡ್ತಾರಂತೆ. ಅಲ್ಲಿ ಹೋಗಿ ಇವರು ಸ್ನ್ಯಾಕ್ಸ್ ಎಲ್ಲ ಕುತ್ಕೊಂಡು ತಿಂತಾರಂತೆ ನೋಡಿ. ಅವ್ರಿಗೆಲ್ಲ ಎಗ್ ಪಪ್ಪು ಇದೆಲ್ಲ ಕೂಡ ಸಿಗುತ್ತಂತೆ, ಅಲ್ಲಿ ಹೋಗಿ ಕುತ್ಕೊಂಡು ತಿಂತಾ ಇರ್ತಾರಂತೆ. ಸೊ ನಿಮ್ಗೆ ಇನ್ನೊಂದು ಗೊತ್ತು ಪ್ರಕರಣ, ಇತ್ತೀಚೆಗೆ ಈ ರಣ್ಯಾರಾವ್ ಅಂತಂದ್ರೆ ಸ್ಮಗ್ಲಿಂಗ್ ಕೇಸ್ನಲ್ಲಿ ಆ ಒಂದು ಕೇಸ್ನಲ್ಲಿ ಫಿಟ್ ಆದಂತಹ ರಣ್ಯಾರಾವ್ ಕೂಡ ಈಗ ಜೈಲಿನಲ್ಲಿದ್ದಾರಲ್ಲ. ಸೊ ಈ ಸಮಯದಲ್ಲಿ ಲೈಬ್ರರಿಯಲ್ಲಿ ಕೂತ್ಕೊಂಡು ರಣ್ಯಾರಾವ್ ಓದ್ಕೊಳ್ಳುವಂತ ಸಮಯದಲ್ಲಿ ಆಗ ಈ ಪವಿತ್ರ ಗೌಡ ಟೀಮ್ ಏನೋ ಹರಟೆ ಹೊಡ್ಕೊಂಡು ತಮಾಷೆ ಮಾಡ್ಕೊಂಡು ನಗಾಡ್ಕೊಂಡು ಕೂತಿದ್ರಂತೆ. ಸೊ ಆಗ ರಣ್ಯಾರಾವ್ ಕೇಳ್ತಾರಂತೆ, ಸೊ ಇದೆಲ್ಲ ಈ ರೀತಿ ಮಾಡಕ್ಕಲ್ಲ ಇದು ಅಂತ ಹೇಳಿದಾಗ ಆಕೆ ಜೊತೆಗೂ ಕೂಡ ಜಗಳ ಆಗಿತ್ತಂತೆ. ರಣ್ಯಾರಾವ್ ಮತ್ತೆ ಪವಿತ್ರ ಗೌಡ ಮಧ್ಯೆ ಜಗಳ ಆಗುತ್ತಂತೆ. ಸೊ ನೋಡಿ ಯಾವ ರೀತಿ ವ್ಯವಸ್ಥೆಯನ್ನ ತಿರುಗಿಸ್ಬಿಟ್ಟಿದ್ದಾರೆ ಅನ್ನೋದನ್ನ ನೀವು ಗಮನಿಸಬೇಕು. ನಮ್ಮ ಕಣ್ಣಿಗೆ ಅವರು ಜೈಲ್ ಸೇರಿದ್ದಾರೆ ಅಂತ, ಅವರು ಶಿಕ್ಷೆಗೆ ಒಳಗಾಗಿದ್ದಾರೆ, ನೋವಲ್ಲಿದ್ದಾರೆ, ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ, ಅವ್ರಿಗೆ ಯಾವುದೂ ಸೌಲಭ್ಯ ಇಲ್ಲ, ಜೈಲಿನಲ್ಲಿದ್ದಾರೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿರೋದು ಅದೆಲ್ಲವೂ ಕೂಡ ತಪ್ಪು ಕಲ್ಪನೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ. ಗೊತ್ತಿಲ್ಲ ಸಂಧ್ಯಾ ನಾಗರಾಜಕ್ಕೂ ಈ ಪವಿತ್ರ ಗೌಡಾಳ ಮಧ್ಯೆ ಅದ್ಯಾವ ಹಳೆಯ ವೈಷಮ್ಯ ಇದೆಯೋ ಏನೋ ಗೊತ್ತಿಲ್ಲ. ಯಾಕಂತಂದ್ರೆ ಸಂಧ್ಯಾ ನಾಗರಾಜ್ ಜೈಲಿಗೆ ಇಡ್ತಾ ಇದ್ದಂತೆ ಪವಿತ್ರ ಗೌಡಾಳಿಗೆ ಗೊತ್ತಿರುವವರು ಅಂತಂದ್ರೆ ಆಕೆಗೆ ಅಲ್ಲಿ PA ಕೆಲಸ ಮಾಡ್ತಾ ಇರೋರು, ಆಕೆಗೆ ಬಕೆಟ್ ಹಿಡ್ಕೊಂಡು ಓಡಾಡ್ತಾ ಇರುವಂತಹ ಅಧಿಕಾರಿಗಳೇ ಆಗಿರ್ಲಿ, ಅಲ್ಲಿರುವಂತಹ ಕೈದಿಗಳೇ ಆಗಿರ್ಲಿ, ನೋಡು ಸಂಧ್ಯಾ ನಾಗರಾಜ್ ಈಕೆ ಬಂದಿದ್ದಾಳೆ ಅಂತ ಹೇಳಿ ಪವಿತ್ರ ಗೌಡಾಳಿಗೆ ಏನೋ ಬೊಟ್ಟು ಮಾಡಿ ತೋರಿಸ್ತಾ ಇದ್ರಂತೆ. ಅದಲ್ಲದೆ ಕೆಲವೊಬ್ರು ಬಂದು ಕೇಳೇ ಬಿಟ್ಟಿದಾರಂತೆ ಸಂಧ್ಯಾ ನಾಗರಾಜಿಗೆ, ನೀವೇನಕ್ಕೆ ಪವಿತ್ರ ಗೌಡ ಮೇಡಮ್ ಅವರ ವಿರುದ್ಧವಾಗಿ ನೀವು ನ್ಯೂಸ್ ಮಾಡ್ತೀರಾ, ನೀವೇನಕ್ಕೆ ಅವ್ರ ಬಗ್ಗೆ ಹಾಗೆ ಮಾತಾಡ್ತೀರಾ ಅಂತನೂ ಕೂಡ ಕೇಳಿದಾರಂತೆ. ಸೊ ಅದ್ರ ಬಗ್ಗೆ ಕೂಡ ಇವರು ಒಂದ್ ಸ್ವಲ್ಪ ಮಾತನಾಡಿದಾರಂತೆ. ಸೊ ಇದೆಲ್ಲದರ ಕುರಿತಾಗಿ ಇವರು ವಿಸ್ತಾರವಾಗಿ ಒಂದು ಸುದ್ದಿ ಮಾಧ್ಯಮದಲ್ಲಿ ಕುತ್ಕೊಂಡು ಮಾತನಾಡಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸತ್ಯಕ್ಕೆ ಹತ್ತಿರವಾದದ್ದು ಅನ್ನೋದು ಗೊತ್ತಿಲ್ಲ. ಯಾವ ಹಳೆಯ ವೈಷಮ್ಯ ಇಟ್ಕೊಂಡು ಸಂಧ್ಯಾ ನಾಗರಾಜ್ ಪವಿತ್ರ ಗೌಡಾಳ ಕುರಿತಾಗಿ ಈ ರೀತಿ ಮಾತಾಡ್ತಿದ್ದಾರಾ, ಅಥವಾ ಇವರು ಕಂಡಂತಹ ವಿಚಾರವನ್ನೇ ಇವರು ಹೇಳ್ತಾ ಇದ್ದಾರಾ, ಸತ್ಯಕ್ಕೆ ಸತ್ಯವಾದಂತಹ ವಿಚಾರವನ್ನೇ ಹೇಳ್ತಿದ್ದಾರಾ ಗೊತ್ತಿಲ್ಲ. ಇವರೇನಾದ್ರೂ ಉಪ್ಪು ಖಾರ ಹಾಕೊಂಡು ಅಥವಾ ಇವರೇನಾದ್ರೂ ಒಗ್ಗರಣೆ ಹಾಕೊಂಡು ಹೇಳ್ತಾ ಇದ್ದಾರಾ ಅದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆ ಇದೆ ಅನ್ನೋದನ್ನ ಒಬ್ಳು ಮಹಿಳೆ ಕೂತ್ಕೊಂಡು ಹೇಳುವಂತ ಸಮಯದಲ್ಲಿ ಸೊ ಈ ಒಂದು ವಿಚಾರದ ಬಗ್ಗೆ ಸರ್ಕಾರ ಸೀರಿಯಸ್ ಆಗಿ ಅರ್ಥ ಮಾಡ್ಕೊಂಡು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ವಿಚಾರಣೆ ಮಾಡಲಿ ಅನ್ನೋದು ಕೂಡ ನಮ್ಮ ಆಶಯ. ಈ ಒಂದು ಮಾಹಿತಿಯ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.